ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 54. ಅಮ್ಮನ ಕರೆಗೆ ಓಗೊಟ್ಟು ಅವರ ಕೋಣೆಗೆ ತೆರಳಿದ್ದ ಕೃಷ್ಣನ ಕೈ ಮೇಲೆ ಆಘಾತಕಾರಿ ಸುದ್ದಿಯೊಂದು ಬಿದ್ದಿತ್ತು. ಅಮ್ಮ ಕೈ ಮೇಲೆ ಇಟ್ಟ ಲಕೋಟೆನ ತೆರೆದು ಓದಿದವನಿಗೆ ಬಹಳ ಆತಂಕವಾಯಿತು. ನಾನು ನೋಡ್ತಾ ಇರೋದು ಕನಸೋ ನನ್ಸೋ ಅರ್ಥವಾಗದೆ ಮತ್ತೊಮ್ಮೆ ಆಳವಾಗಿ ಒಂದು ಅಕ್ಷರವನ್ನು ಬಿಡದಂತೆ ಗಟ್ಟಿಯಾಗಿ ಓದತೊಡಗಿದೆ. ಇದ್ದಕ್ಕಿದ್ದಂತೆ ನನ್ನ ಕೈಕಾಲುಗಳು ನಿಶಕ್ತಿಯಾದಂತೆನಿಸಿ ನೆಲಕ್ಕೆ ಕುಕ್ಕರಿಸ್ದೆ. ಅಮ್ಮ ಮಾತ್ರ ಗಂಭೀರವಾಗಿ ನನ್ನನ್ನೇ ಎವೆ ಇಕ್ಕದೆ ನೋಡ್ತಾನೇ ಇದ್ರು. ಕುಳಿತಲ್ಲಿಂದ ಎದ್ದು ಅಮ್ಮನ ಬಳಿ ನಿಂತು, ಅಮ್ಮ, ದಯವಿಟ್ಟು ಈ ರೀತಿ ಮಾಡಬೇಡಿ, ನಿಮ್ಮನ್ನು ಬಿಟ್ಟು ನಾನು ಎಲ್ಲಿಯೂ ಹೋಗೋದಿಲ್ಲ ಅಂತ ಅವರ ಕೈಕಾಲು ಹಿಡ್ಕೊಂಡು ಅಂಗಲಾಚಿದೆ. ಕೃಷ್ಣ, ನೀನು ನಾನು ಹೇಳಿದ ಮಾತನ್ನು ಕೇಳ್ತೀಯ ತಾನೆ? ಎಷ್ಟೋ ದಿನಗಳ ಬಳಿಕ ಅಮ್ಮನಿಂದ ನನ್ನ ಹೆಸರನ್ನು ಕೇಳಿ ಸಂತೋಷವಾಯಿತು. ಕೇಳ್ತೀನಿ ಅಮ್ಮ, ಆದರೆ ಗೀದ್ರೆ ಏನೂ ಇಲ್ಲ. ಅಮೇರಿಕದ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ನಿನಗೆ ಓದೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ನಿನ್ನ ತಂದೆಯ ಗೆಳೆಯ ಮಿಸ್ಟರ್ ರಾಥೋಡ್ ಅಮೇರಿಕದಲ್ಲೇ ಹೆಸರಾಂತ ಕಂಪನಿಯ ಮಾಲೀಕರು. ನೀನು ಅವರ ಮನೆಯಲ್ಲೇ ಉಳಿಬೇಕು ಅನ್ನೋದು ಅವರ ಆಸೆ. ಅಮ್ಮ ಒಂದೇ ಸಮನೆ ಮಾತನಾಡ್ತಾನೆ ಇದ್ರು. ಅಮ್ಮ, ನಾನು ಯಾಕೆ ಅಮೇರಿಕಕ್ಕೆ ಹೋಗಿ ಓದಬೇಕು? ನಾನು ಇಲ್ಲಿಯೇ ಇದ್ದು ಅರ್ಧಕ್ಕೆ ನಿಲ್ಲಿಸಿರೋ ನನ್ನ ಓದನ್ನು ಮುಂದುವರಿಸ್ತೀನಿ. ನನ್ನನ್ನು ಎಲ್ಲಿಯೂ ಕಳಿಸ್ಬೇಡ ಅಂತ ಅವರ ಮಡಿಲಲ್ಲಿ ಮಲಗಿ ಕಣ್ಣೀರಿಟ್ಟೆ. ನನ್ನ ಕಣ್ಣೀರು ಅವರ ಸೀರೆನ ನೆನೆಸ್ದೇ ಹೊರತು ಅವರ ಕಲ್ಲು ಮನಸ್ಸನ್ನು ಕರಗಿಸಲೇ ಇಲ್ಲ. ಕೃಷ್ಣ, ನಾನು ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ಅಂತ ಅರ್ಥ ಮಾಡ್ಕೊ. ಇದಕ್ಕಿಂತ ನನಗೆ ಹೆಚ್ಚು ಮಾತಾಡೋಕ್ಕೆ ಮನಸ್ಸಿಲ್ಲ. ಕಂಪನಿಗೆ ತಡವಾಗ್ತಾ ಇದೆ ಅಂತ ಹೇಳಿ ನನ್ನ ಮಾತನ್ನು ಕೇಳದೆ ಹೊರಟೇ ಬಿಟ್ಲು. ವಿಧಿಯ ಕೈಗೊಂಬೆಯಾಗಿದ್ದ ನನಗೆ ಏನು ಮಾಡಬೇಕೋ ಗೊತ್ತಾಗಲಿಲ್ಲ. ಅಮ್ಮನ ಮಾತಿನಂತೆ ಮರುದಿನಾನೇ ವಿದೇಶಕ್ಕೆ ಹಾರಿದೆ. ಅಪ್ಪಾಜಿ ಇದ್ದಾಗ ಆಗಾಗ್ಗೆ ವಿದೇಶಗಳಿಗೆ ಟ್ರಿಪ್ ಹೋಗ್ತಾ ಇದ್ದ ನಾನು ವಿದೇಶದಲ್ಲಿ ಓದಬೇಕು, ಅಲ್ಲಿನ ಜನರಂತೆ ವೈಭವಯುತವಾಗಿ ಜೀವನ ನಡೆಸಬೇಕು ಅಂತ ಚಿಕ್ಕವನಿರುವಾಗ ಬಹಳಷ್ಟು ಕನಸು ಕಂಡಿದ್ದೇನೋ ನಿಜ. ಆದರೆ ಈಗ ನನ್ನ ಆಸೆ ಕೈಗೂಡಿದ್ರೂ ನನಗೆ ಯಾವುದರಲ್ಲೂ ಮನಸ್ಸಿರಲಿಲ್ಲ. ನಾನು ವಾಸ್ತವ್ಯ ಹೂಡಿದ್ದ ಅಪ್ಪನ ಸ್ನೇಹಿತರು ನನಗೆ ಯಾವುದೇ ತೊಂದರೆ ಆಗದಂತೆ ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಅವರ ಹೆಂಡತಿ ಕೂಡ ಅಮ್ಮನಂತೆ ನನಗೆ ಪ್ರೀತಿ ಕೊಡ್ತಾ ಇದ್ರು. ಅವರ ಮಕ್ಕಳು ಸಹ ನನ್ನಷ್ಟೇ ವಯಸ್ಸಿನವರಾಗಿದ್ದರಿಂದ ನನ್ನೊಡನೆ ತಮ್ಮೆಲ್ಲ ವಿಷಯಗಳನ್ನು ಹಂಚಿಕೊಳ್ತಾ ಸಮಯ ಕಳೀತಾ ಇದ್ರು. ಮೊದಲು ವಿದೇಶದ ಸಹವಾಸವೇ ಬೇಡ ಅಂದ್ಕೊಂಡಿದ್ದವನಿಗೆ ಇವರೆಲ್ಲರ ಪ್ರೀತಿ ಅಲ್ಲಿಯೇ ನನ್ನ ಓದನ್ನು ಮುಂದುವರಿಸುವಂತೆ ಮಾಡ್ತು ಎಂದು ಹಿಂದಿನ ಘಟನೆಗಳನ್ನು ನೆನೆಸಿಕೊಳ್ಳುತ್ತಾ ಕೃಷ್ಣ ಗಾಢವಾದ ನಿಟ್ಟುಸಿರಿಟ್ಟನು. ನಿಮ್ಮ ತಾಯಿಗೆ ನಿಮ್ಮ ಕನಸಿನ ಬಗ್ಗೆ ತಿಳಿದಿತ್ತು ಅನ್ನಿಸ್ತದೆ. ಅದಕ್ಕಾಗಿಯೇ ನಿಮ್ಮನ್ನು ವಿದೇಶಕ್ಕೆ ಓದಲಿಕ್ಕೆ ಕಳಿಸಿದ್ದು. ನೀವು ಕೂಡ ಓದಿನಲ್ಲಿ ಆಸಕ್ತಿ ತೋರಿದ್ದು ಅವರ ಮನಸ್ಸಿಗೂ ಸಂತೋಷ ಕೊಟ್ಟಿರ್ಬೋದು ಅಲ್ವಾ? ಕ್ಷಮಾ ಕುತೂಹಲ ತಡೆಯಲಾರದೆ ಪ್ರಶ್ನಿಸಿದಳು. ಹಾಗೆ ಆಗಿದ್ರೆ ಅವರಿಗೂ ಆನಂದವಾಗ್ತಾ ಇತ್ತೇನೋ, ಆದರೆ ಹಾಗಾಗೋಕ್ಕೆ ನಾನು ಅನುವು ಮಾಡಿಕೊಡ್ಲೇ ಇಲ್ವಲ್ಲ. ವಿಷಾದದಿಂದ ಹೇಳಿದ ಕೃಷ್ಣನ ಮಾತುಗಳನ್ನು ಕೇಳಿ ಕ್ಷಮಾ ಅವನನ್ನೇ ಆಶ್ಚರ್ಯದ ಕಣ್ಣುಗಳಿಂದ ದಿಟ್ಟಿಸಿದಳು. ಅವತ್ತು ನಾನು ವಿದೇಶಕ್ಕೆ ಹೊರಡೋ ಮೊದಲು ಅಮ್ಮ ನನ್ನನ್ನು ಪ್ರೀತಿಯಿಂದ ಮಾತನಾಡಿಸಿದಂತೆ ಪ್ರತಿದಿನವೂ ನನ್ನ ಬಳಿ ಮಾತನಾಡ್ತಾ ಇದ್ದಿದ್ರೆ ನಾನು ಕೂಡ ಅವರ ಇಷ್ಟದಂತೆ ನನ್ನ ಓದನ್ನು ಪೂರ್ತಿಗೊಳಿಸ್ತಾ ಇದ್ನೇನೋ. ಆದರೆ ಆ ದಿನ ಯಾವತ್ತೂ ಬರಲೇ ಇಲ್ಲ. ವಿದೇಶಕ್ಕೆ ಕಳಿಸಿ ನನ್ನನ್ನು ಅವರಿಂದ ಭೌತಿಕವಾಗಿ ದೂರ ಮಾಡಿಕೊಂಡಿದ್ದವರು ಕಾಲಕ್ರಮೇಣ ಮಾನಸಿಕವಾಗಿಯೂ ನನ್ನಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು. ನಾನು ವಿದೇಶಕ್ಕೆ ಹೋಗುವಾಗಲೂ ಕೂಡ ನನ್ನ ಜೊತೆ ಏರ್ಪೋರ್ಟ್ ತನಕ ಬಂದು ಬೀಳ್ಕೊಟ್ರೆ ಹೊರತು ನನ್ನ ಬಳಿ ಒಂದೇ ಒಂದು ಮಾತನ್ನು ಕೂಡ ಆಡಲಿಲ್ಲ. ಕೊನೆ ಪಕ್ಷ ನನ್ನ ನಿರ್ಲಿಪ್ತ ಕಣ್ಣುಗಳನ್ನು ನೋಡಿ ನಗುವನ್ನು ಬೀರಲಿಲ್ಲ. ನಾನು ಮನಸ್ಸಿಲ್ಲದ ಮನಸ್ಸಿನಲ್ಲಿ ನನ್ನ ತಾಯಿ ಹಾಗೂ ತಾಯಿ ನಾಡನ್ನು ಬಿಟ್ಟು ವಿದೇಶಕ್ಕೆ ಹೋದೆ. ಅಮೇರಿಕಕ್ಕೆ ಕಾಲಿಟ್ಟೊಡನೆ ಅವರಿಗೆ ಕಾಲ್ ಮಾಡಿದೆ. ಅವರು ಕಾಲ್ ಪಿಕ್ ಮಾಡಲಿಲ್ಲ. ಬೇಸರವಾದರೂ ಹೇಳಿಕೊಳ್ಳೋಕೆ ಅಲ್ಲಿ ನನ್ನವರು ಅಂತ ನನಗೆ ಯಾರೂ ಇರಲಿಲ್ಲ. ಅಷ್ಟರಲ್ಲಿ ಅಮ್ಮ ಹೇಳಿ ಕಳಿಸಿದ್ದ ಅಪ್ಪನ ಸ್ನೇಹಿತರು ನನ್ನನ್ನು ಕರ್ಕೊಂಡು ಹೋಗೋಕೆ ಅಂತ ಏರ್ಪೋರ್ಟ್ಗೆ ಟ್ಯಾಕ್ಸಿ ತಂದಿದ್ರು. ನನ್ನನ್ನು ಸಂತೋಷದಿಂದ ಬರಮಾಡಿಕೊಂಡು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಮಗನಂತೆ ಉಪಚರಿಸಿದ್ರು. ಅಮ್ಮ ಪ್ರತಿದಿನ ಅವರಿಗೆ ಕಾಲ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ತಾ ಇದ್ರು. ನಾನು ಕಾಲ್ ಮಾಡಿದಾಗ ಮಾತ್ರ ನನ್ನ ಬಳಿ ಮಾತನಾಡದೆ ಕರೆ ತುಂಡರಿಸ್ತಿದ್ರು.
ಹೇಗೋ ಓದಿನಲ್ಲಿ ಆಸಕ್ತಿ ತೋರಿದ್ದ ನನಗೆ ಅಮ್ಮನ ಈ ನಡವಳಿಕೆ ಬೇಸರ ತರಿಸ್ತು. ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿಯವರೆಗೂ ಬಂದಿದ್ದೀನಿ. ಅವರ ಆಸೆನ ಪೂರೈಸೋಕ್ಕೆ ಅಂತ ಓದಬೇಕು ಅನ್ನೋ ಮನಸ್ಸು ಮಾಡಿದ್ದೀನಿ. ಆದರೆ ಅವರೇ ನನ್ನ ಬಳಿ ಮುಖ ಕೊಟ್ಟು ಮಾತನಾಡ್ದಿದ್ದಾಗ ನಾನು ಓದಿ ಏನು ತಾನೇ ಪ್ರಯೋಜನ? ನಾನು ಯಾರಿಗಾಗಿ ಓದಬೇಕು? ನನ್ನ ಬಿಸಿ ರಕ್ತ ಆವೇಶದಿಂದ ಕುದಿಯತೊಡಗಿತ್ತು. ನನ್ನ ದೇಶ ತೊರೆದು ಪರದೇಶದಲ್ಲಿ ಪರದೇಶಿಯಂತೆ ನನ್ನವರೇ ನನಗಿಲ್ಲದೆ ಒದ್ದಾಡ್ತಾ ಇದ್ದಾಗ ಅದಕ್ಕೆಲ್ಲ ಪರಿಹಾರ ಅನ್ನೋ ಹಾಗೆ ಸಿಕ್ಕಿದ್ದು ವಿದೇಶದಲ್ಲಿ ಪರಿಚಯ ಆದ ಕೆಲವು ಸ್ನೇಹಿತರು. ಆದರೆ ಅವ್ರು ಯಾರೂ ಕೂಡ ನಮ್ಮ ಕಾಲೇಜಲ್ಲಿ ಓದೋ ಸ್ನೇಹಿತರಾಗಿರಲಿಲ್ಲ. ಬದಲಾಗಿ ಪಬ್ ಒಂದರಲ್ಲಿ ಪರಿಚಯ ಆದವರು. ನನ್ನ ಬಳಿ ಸಾಕಷ್ಟು ಹಣ ಇದೆ ಅನ್ನೋದನ್ನು ತಿಳ್ಕೊಂಡೇ ಅವರು ನನ್ನ ಸ್ನೇಹ ಬಯಸಿದರು. ಅದು ನನಗೂ ಕೂಡ ಗೊತ್ತಿತ್ತು. ಆದರೆ ಆ ಸಮಯದಲ್ಲಿ ನನಗೆ ಅದು ದೊಡ್ಡ ವಿಷಯ ಅಂತ ಅನ್ನಿಸ್ಲೇ ಇಲ್ಲ. ಅಮ್ಮ ನನ್ನನ್ನು ಮಾತನಾಡಿಸ್ದೇ ಇದ್ದರೂ ಆಗಾಗ್ಗೆ ನನ್ನ ಅಕೌಂಟ್ಗೆ ಇಂತಿಷ್ಟು ಹಣವನ್ನು ಹಾಕ್ತಾ ಇದ್ಲು. ಆ ಹಣವನ್ನು ನಾನು ನನ್ನ ಓದಿಗೆ ಉಪಯೋಗಿಸಿಕೊಳ್ಳದೆ ದುಂದು ವೆಚ್ಚ ಮಾಡಿ ಸ್ನೇಹಿತರ ಹೆಸರಿನಲ್ಲಿ ಜೊತೆಗಿದ್ದವರಿಗೂ ತಿನ್ನಿಸಿ ಮೋಜು ಮಸ್ತಿ ಮಾಡಿಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದ್ದೆ. ನನ್ನ ಸ್ನೇಹಿತರ ನಡವಳಿಕೆಯೇ ನನಗೆ ದ್ಯೋತಕವಾಯಿತು. ಹಿಂದೊಮ್ಮೆ ಧೂಮಪಾನಕ್ಕೆ ದಾಸನಾಗಿದ್ದವನಿಗೆ ಮದ್ಯಪಾನದ ಹಿಂದೆ ಓಡೋದು ಅಷ್ಟೇನು ಕಷ್ಟವಾಗಲಿಲ್ಲ. ನಾನಿದ್ದ ಅಪ್ಪನ ಸ್ನೇಹಿತರ ಮನೆಯವರಿಗೆ ಅನುಮಾನ ಬರಬಾರ್ದು ಅಂತ ಹೇಗೋ ಎಲ್ಲವನ್ನು ಸಂಭಾಳಿಸ್ತಾ ಇದ್ದೆ. ನನ್ನ ಜೊತೆ ಇದ್ದವರಿಂದಲೂ ಯಾವುದೇ ಕಾರಣಕ್ಕೂ ಯಾರಿಗೂ ವಿಷಯ ತಿಳಿಯೋದಿಲ್ಲ ಅಂತ ಖಾತ್ರಿಯಾಗಿತ್ತು. ಅಮ್ಮನ ಬಗೆಗೆ ಭಯ ಇದ್ದರೂ ಮೊದಲಿನಷ್ಟು ಆತಂಕ ಇರಲಿಲ್ಲ. ಎಂದು ಯಾರಿಂದಲೂ ಅಮ್ಮನಿಗೆ ವಿಷಯ ತಿಳಿಯೋದೇ ಇಲ್ಲ ಅಂತ ಭ್ರಮೆಯಲ್ಲಿ ಬದುಕ್ತಾ ಇದ್ದವನಿಗೆ ಆವತ್ತೊಮ್ಮೆ ಅಮ್ಮನಿಂದ ಕಾಲ್ ಬಂದಾಗ ಒಮ್ಮೆಲೆ ನಿರ್ಘಾತವಾಯಿತು. ಪುಟ್ಟ ಕೃಷ್ಣ, ನಾನು ನಿನ್ನನ್ನು ವಿದೇಶಕ್ಕೆ ಕಳಿಸಿದ್ದು ಯಾಕೆ ಅನ್ನೋದನ್ನು ಮರ್ತಿರೋ ಹಾಗಿದೆ. ಚೆನ್ನಾಗಿ ಓದಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ ಅಂತ ಕಳಿಸಿದ್ರೆ ಕೆಟ್ಟದರ ಸಹವಾಸ ಮಾಡಿ ಮೋಜು ಮಸ್ತಿ ಮಾಡ್ತಾ ಸಮಯ ಕಳೀತಾ ಇದೆಯಾ? ಇನ್ನೂ ಈ ಅಮ್ಮನಿಗೆ ಎಷ್ಟು ನೋವು ಕೊಡಬೇಕು ಅಂದ್ಕೊಂಡಿದ್ಯಾ? ಪ್ಲೀಸ್ ಕಣೋ, ನಿನ್ನ ಭವಿಷ್ಯವನ್ನು ನೀನೇ ನಿನ್ನ ಕೈಯಾರೆ ಹಾಳು ಮಾಡ್ಕೊಳ್ಬೇಡ ಅಂತ ಭಾವುಕರಾದರು. ಆದರೆ ಅವತ್ತು ನನಗೆ ಏನಾಗಿತ್ತೋ ನನಗೆ ಗೊತ್ತಿಲ್ಲ. ಇಷ್ಟು ದಿನಗಳ ನಂತರ ನಿನಗೆ ನಿನ್ನ ಮಗನ ನೆನಪಾಯ್ತಾ? ನೀನು ಮೊದಲಿನಿಂದಲೂ ಹೀಗೇನೆ. ನಾನು ಯಾವಾಗಲೂ ನೀನು ಹೇಳ್ದಾಗೆ ಕೇಳಬೇಕು ಅನ್ನೋ ಸ್ವಾರ್ಥಿ ನೀನು. ನಾನು ಅದನ್ನೇ ನಿನ್ನ ಪ್ರೀತಿ ಅಂತ ತಿಳ್ಕೊಂಡು ನೀನು ಹೇಳಿದ್ದನ್ನೆಲ್ಲ ಕೇಳಿದೆ. ಆದರೆ ನೀನು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಇಲ್ಲಿ ನಾನು ಚೆನ್ನಾಗಿ ಓದಿ ನಿನ್ನ ಹೆಸರಿಗೆ ಕೀರ್ತಿ ತಂದಿದ್ರೆ ನೀನು ಖಂಡಿತ ನನ್ನನ್ನು ಮಾತನಾಡಿಸ್ತಾ ಇರಲಿಲ್ಲ. ನನಗೆ ಗೊತ್ತಿತ್ತು ನಾನು ದಾರಿ ತಪ್ಪಾಗಲಿಲ್ಲ, ನೀನಾಗೇ ಬಂದು ನನ್ನನ್ನು ಮಾತಾಡಿಸ್ತೀಯ ಅಂತ. ಇನ್ನು ನಾನು ನಿನ್ನ ಯಾವ ಮಾತನ್ನು ಕೇಳೋದಿಲ್ಲ. ನಾನೀಗ ಚಿಕ್ಕ ಮಗು ಅಲ್ಲ, ಬೆಳೆದು ದೊಡ್ಡವನಾಗಿದ್ದೀನಿ. ನಾನು ಹೇಗಿದ್ದರೆ ನನ್ನ ಜೀವನ ಉತ್ತಮವಾಗಿರುತ್ತೆ ಅನ್ನೋದು ನನಗೂ ತಿಳಿದಿದೆ. ಇನ್ಮುಂದೆ ನಿನ್ನ ಯಾವ ಬುದ್ಧಿ ಮಾತುಗಳನ್ನು ನಾನು ಕೇಳೋಕ್ಕೆ ತಯಾರಿಲ್ಲ. ನನ್ನ ಇಷ್ಟದಂತೆ ನನ್ನನ್ನು ಇರೋದಕ್ಕೆ ಬಿಟ್ಬಿಡು. ನಿನಗೆ ತಿಂಗಳು ಹಣ ಕಳಿಸೋದಕ್ಕೆ ಕಷ್ಟವಾದರೆ ಅದನ್ನು ಕಳಿಸ್ಬೇಡ. ನಾನು ಇಲ್ಲಿಯೇ ಹೇಗಾದರೂ ಸಂಪಾದಿಸಿಕೊಂಡು ನನ್ನ ಜೀವನವನ್ನು ನಾನು ನೋಡಿಕೊಳ್ತೀನಿ ಅಂತ ಅಮ್ಮನಿಗೆ ಮಾತನಾಡೋದಕ್ಕೂ ಅವಕಾಶ ಕೊಡದೆ ಕರೆ ತುಂಡರಿಸಿದ್ದೆ. ಬಹಳ ದಿನಗಳ ನಂತರ ಅಮ್ಮನ ಜೊತೆ ಮಾತನಾಡ್ತಾ ಇದ್ದೀನಿ ಅನ್ನೋ ಪರಿವೇನೂ ಇಲ್ಲದೆ ನನ್ನ ಮಾತಿನಿಂದ ಅಮ್ಮನಿಗೆ ಬೇಸರವಾಗುತ್ತೆ ಅಂತ ತಿಳಿದಿದ್ರೂ ಕೂಡ ಮೊದಲ ಬಾರಿಗೆ ಅಮ್ಮನ ವಿರುದ್ಧ ರೇಗಾಡಿದ್ದೆ. ಆದರೆ ನನಗೆ ಆಗ ಯಾವ ಪಶ್ಚಾತ್ತಾಪವೂ ಇರಲಿಲ್ಲ. ಆನೆ ಹೋದದ್ದೇ ದಾರಿ ಅನ್ನೋ ಹಾಗೆ ನಾನು ಮಾಡಿದ್ದೇ ಸರಿ ಅನ್ನೋ ಅಂಧಾನುಕರಣೆಯಿಂದ ನನ್ನ ಮುಂದಿನ ಜೀವನವನ್ನು ನಾನೇ ತೀರ್ಮಾನಿಸ್ಬಿಟ್ಟಿದ್ದೆ. ನನ್ನ ವಿಷಯ ತಿಳಿದ ನಂತರ ಅಪ್ಪನ ಸ್ನೇಹಿತ ರಾಥೋಡ್ ಹಾಗೂ ಅವರ ಹೆಂಡತಿ ಇಬ್ಬರು ನನಗೆ ಹಿತವಚನಗಳನ್ನು ಹೇಳೋದಕ್ಕೆ ಪ್ರಾರಂಭಿಸಿದ್ರು. ಅಮ್ಮನ ಮಾತನ್ನೇ ಕೇಳೋದಕ್ಕೆ ಸಿದ್ಧವಿರದ ನಾನು ಅವರ ಮಾತುಗಳನ್ನು ತಾನೇ ಹೇಗೆ ಕೇಳ್ತಾ ಇದ್ದೆ. ಕೊನೆಗೆ ಅವರ ಮನೆಯಲ್ಲಿ ಇರೋಕ್ಕೆ ಬೇಸರ ಆಗಿ ಅಲ್ಲಿಂದಲೂ ಹೊರಬಂದೆ. ನನ್ನ ಮಾತುಗಳಿಂದ ಅಮ್ಮ ಬೇಸರಗೊಂಡು ಇನ್ಮುಂದೆ ನನ್ನ ಅಕೌಂಟಿಗೆ ಹಣ ಹಾಕೋದೇ ಇಲ್ಲ ಅಂದ್ಕೊಂಡಿದ್ದೆ. ಆದರೆ ನನ್ನ ಅಮ್ಮ ಬಹಳ ಧಾರಾಳ ವ್ಯಕ್ತಿ. ಅವರು ಅಂದಿನಿಂದ ಇಂದಿನವರೆಗೂ ನನ್ನ ಅಕೌಂಟಿಗೆ ಹಣ ಹಾಕೋದನ್ನು ನಿಲ್ಲಿಸಿಲ್ಲ. ಮೊದಲು ಆ ಹಣವನ್ನು ತಗೊಳ್ಳೋಕ್ಕೆ ನನ್ನ ಸ್ವಾಭಿಮಾನ ಅಡ್ಡ ಬರ್ತಾ ಇತ್ತು. ಕೈಯಲ್ಲಿ ಕೆಲಸವಿಲ್ಲದೆ ಇರಲು ಸೂರಿಲ್ಲದೆ ಪುನಃ ವಿಧಿ ಇಲ್ಲದೆ ಆ ಹಣವನ್ನು ಉಪಯೋಗಿಸಿಕೊಳ್ಳಲೇಬೇಕಾಯಿತು. ನಂತರ ಪೇಯಿಂಗ್ ಗೆಸ್ಟ್ ಆಗಿ ಒಂದು ಮನೆಯಲ್ಲಿ ಉಳ್ಕೊಂಡೆ. ಆ ನಂತರ ನಡೆದ ಘಟನೆ ನನ್ನ ಜೀವನದಲ್ಲಿ ಇಂದಿಗೂ ಕಪ್ಪು ಚುಕ್ಕೆಯಾಗಿ ಉಳಿದಿದೆ ಎಂದು ಗಾಢವಾದ ನಿಟ್ಟುಸಿರೊಂದನ್ನು ಹೊರಹಾಕಿದನು.
ತನ್ನ ಜೀವನದಲ್ಲಿ ನಡೆದ ಕಹಿ ಘಟನೆಗಳನ್ನು ಏಕತಾನತೆಯಲ್ಲಿ ಕ್ಷಮಾಳೊಂದಿಗೆ ಹೇಳಿಕೊಳ್ಳುತ್ತಿದ್ದವನ ಮುಂದಿನ ಮಾತುಗಳು ತುಟಿಯಂಚಿನಲ್ಲಿ ತೊದಲಿದವು. ಅವನು ಮ್ಲಾನವಾದ ಮುಖ ಹೊತ್ತು ಕ್ಷಮಾಳನ್ನೇ ದಿಟ್ಟಿಸಿದನು. ತಪ್ಪು ಅಂತ ತಿಳಿದಿದ್ರು ತಪ್ಪುಗಳ ಮೇಲೆ ತಪ್ಪು ಮಾಡಿ ಕಿಂಚಿತ್ತೂ ಪಶ್ಚಾತ್ತಾಪ ಇಲ್ಲದಿದ್ದವ್ರಿಗೆ ಅದ್ಯಾವ ತಪ್ಪು ನಿಮ್ಮನ್ನು ಅಷ್ಟೊಂದು ಕುಗ್ಗಿಸುವಂತೆ ಮಾಡಿತ್ತು? ಕ್ಷಮ ಅವನ ಮನವನ್ನು ಅರಿಯುವ ಜಿಜ್ಞಾಸೆ ತೋರಿದಳು. ಅದನ್ನು ಹೇಗೆ ಹೇಳಬೇಕು ನನಗೆ ತಿಳಿತಾ ಇಲ್ಲ. ಅವನ ಮಾತಿನಲ್ಲಿ ಪಾಪ ಪ್ರಜ್ಞೆ ಎದ್ದು ತೋರುತ್ತಿತ್ತು. ತಾನೀಗ ಹೇಳ ಹೊರಟಿರುವ ಘಟನೆಯಿಂದಾಗಿ ಕ್ಷಮ ತನ್ನನ್ನು ದೂರ ಮಾಡುವ ಸಂದರ್ಭ ಒದಗಿ ಬಂದರೂ ಬರಬಹುದು ಎಂದು ಹಿಂದೇಟು ಹಾಕಿದನು. ಪರವಾಗಿಲ್ಲ ಹೇಳಿ, ನಾನೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ಅವಳು ಅಷ್ಟು ಧೈರ್ಯ ಕೊಟ್ಟ ನಂತರ ಕೃಷ್ಣ ತನ್ನ ಮಾತನ್ನು ಮುಂದುವರಿಸುವ ಧೈರ್ಯ ಮಾಡಿದ್ದನು. ಕೃಷ್ಣ ಹೇಳಲೊರಟಿರುವ ವಿಷಯವಾದರೂ ಏನಿರಬಹುದು? ವಿಷಯ ತಿಳಿದ ಕ್ಷಮ ಕೃಷ್ಣನಿಂದ ದೂರಾಗುವಳೆ? ಕೃಷ್ಣನ ಭಯ ನಿಜವಾಗುವುದೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ಹಂಚಿಕೊಳ್ಳಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.